ಅಪ್ಪ ತೆಂಗಿನಕಾಯಿ ಸುಲಿತಾ ಇದ್ರು. ನೋಡಿ ಹಾರೆನ ಇಟ್ಕೊಂಡು ಹಾರೆನ ಕೆಳಗಡೆ ಊದು ಆ ಹಾರೆಯಿಂದ ತೆಂಗಿನಕಾಯಿನ ಸುಲಿಯೋದು. ಎಲ್ಲ ನಮಗೆ ಸಣ್ಣದು ದೊಡ್ಡದು ಎಲ್ಲ ಸೇರಿಸ್ಕೊಂಡು ಒಂದೇ ರೇಟಿಗೆ ಸಿಗುತ್ತೆ. ಅಂದರೆ ಈಗ ತೆಂಗಿನಕಾಯಿನ ಮರದ ಹತ್ರ ಹೋಗಿ ಕೀಳಿಸ್ಕೋಬೇಕು ನಾವು. ಒಂದು ಮರಕ್ಕೆ ಹತ್ತಿ ಕೀಳೋಕ್ಕೆ 30 ರೂಪಾಯಿ ಇಸ್ಕೋತಾರೆ. ಆ ಮರದ ಹತ್ರದಿಂದ ಅವ್ರ ತೋಟದಿಂದ ನಮ್ಮ ಮನೆ ಹತ್ರ ತಂದು ಹಾಕೋಕ್ಕೆ ಟ್ರಾನ್ಸ್ಪೋರ್ಟೇಷನ್ಸು ಒಂದು ಕಾಯಿಗೆ 1 ರೂಪಾಯಿ ಥರ ಬೀಳುತ್ತೆ. ಆಮೇಲೆ ತಂದು ಸುಲಿಯೋಕ್ಕೆ ಒಂದು ಕಾಯಿಗೆ 1 ರೂಪಾಯಿ ಬೀಳುತ್ತೆ. ಇಲ್ಲಿ ಸುಲಿಯೋಕ್ಕೆ ಅಪ್ಪನೇ ಸುಲ್ಕೊಳ್ಳೋದ್ರಿಂದ ಅದು 1 ರೂಪಾಯಿ ನಮಗೆ ಬೆನಿಫಿಟ್ ಇದೆ. ಆಮೇಲೆ ಟ್ರಾನ್ಸ್ಪೋರ್ಟೇಷನ್ ಇಲ್ಲಿಂದ ಬೆಂಗಳೂರಿಗೆ ಒಂದೊಂದು ಕಾಯಿಗೆ 1 ರೂಪಾಯಿ ಥರ ಬೀಳುತ್ತೆ. ಕೆಲವೊಂದೊಂದು ಬಸ್ಸಲ್ಲಿ 2 ರೂಪಾಯಿ ಅಂದರೆ ಜಾಸ್ತಿ ಲಗೇಜ್ ಇದ್ದಾಗ ಜಾಸ್ತಿ ತೊಗೊಂಡ್ಬಿಡ್ತಾರೆ, 2 ರೂಪಾಯಿ ಬೀಳುತ್ತೆ. ನಾನು ಏನು ಹೇಳೋದು ಅಂದರೆ ನಮ್ಮ ದೇಶದ ಮುಕ್ಕಾಲು ಭಾಗ 75% ರೈತರೇ ಇದ್ದಾರೆ. ನಾವು ರೈತರಿಗೆ ಸಪೋರ್ಟ್ ಮಾಡಬೇಕು ಅಲ್ವಾ. ನಾವೇನು ಮಾಡ್ತೀವಿ ಅಂದರೆ ಒಂದು ಕಾಯಿನ ಫಾರ್ ಎಕ್ಸಾಂಪಲ್ ಈ ಕಾಯಿನ ನಾವು 15 ರೂಪಾಯಿ 25 ರೂಪಾಯಿ ಹೇಳ್ತೀವಿ ಅಂತಂದರೆ ಅವ್ರು ಕೊಡ್ತೀನಿ 15 ರೂಪಾಯಿ ಮಾಡ್ಕೊಂಡು ಕೊಡಪ್ಪ ಒಂದು ಕಾಯಿನ ಅಂತ ಅಂತಾರೆ. ಅಂದರೆ ಈ ಕಾಯಿಗೆ ಅವರು 10 ರೂಪಾಯಿ ಬಿಟ್ಟು ಕೊಡ್ಬೇಕು. ನಾವು ಒಂದು ಕಾಯಿನಲ್ಲಿ 10 ರೂಪಾಯಿ ಲಾಭ ಸಿಕ್ಕಿದ್ರೆ ನಮ್ಮ ರೈತರು ಯಾಕೆ ಹಿಂಗಾಗಬೇಕಾಗಿತ್ತು ಅಲ್ವಾ. 10 ರೂಪಾಯಿ ಬಿಟ್ಕೊಡಿ ಅಂತ ಕೇಳ್ತಾರೆ. ಸರಿ ನಿಮ್ಗೆ ಎಷ್ಟು ಬೇಕು? ನನಗೆ ಒಂದೇ ಕಾಯಿ ಬೇಕು. ಒಂದು ಕಾಯಿಗೆ ನಾವು 10 ರೂಪಾಯಿ ಬಿಟ್ಕೊಡ್ಬೇಕು. ಅಂದರೆ ನಾನು ಹೇಳೋದು ಅವ್ರು ಕೇಳೋದು ತಪ್ಪಂತ ಅಲ್ಲ. ಬಟ್ ನಾವೊಂದು ಮಾರ್ಕೆಟ್ಗೆ ಹೋಗ್ತೀವಿ, ಒಂದು ಮಾಲ್ಗೆ ಹೋಗ್ತೀವಿ ಅಂತ ತಿಳ್ಕೊಳ್ಳಿ. ಅವ್ರು ಏನು ರೇಟ್ ಹಾಕಿರ್ತಾರೆ ಆ ರೇಟಿಗೆ ನಾವು ತೊಗೊಂಡು ಬರ್ತೀವಿ. ಆಮೇಲೆ ಒಂದು ದೊಡ್ಡ ಹೋಟೆಲ್ಗೆ ಊಟಕ್ಕೆ ಹೋಗ್ತೀವಿ, ಅಲ್ಲಿ 50, 100 ಟಿಪ್ಸ್ ಕೊಡ್ತೀವಿ. ಆಮೇಲೆ ಟಿಪ್ಸ್ ಕೊಡೋದ್ರ ಜೊತೆಗೆ ಏನು ಒಂದು ಊಟಕ್ಕೆ ಏನಿದೆ ಅದು 500 ರೂಪಾಯಿ ಆಗ್ಬೋದು, 1000 ರೂಪಾಯಿ ಆಗ್ಬೋದು ಕೊಟ್ಬಿಟ್ಟು ಬರ್ತೀವಿ. ಒಂದು ಟೈಮ್ ಊಟಕ್ಕೆ ನಾವು ಇಷ್ಟು ಖರ್ಚು ಮಾಡಿದ್ದೀವಿ ಅಂತಂದರೆ ಒಬ್ಬ ರೈತನ ಶ್ರಮ ಎಷ್ಟಿದೆ ಅಂತ ಗೊತ್ತಾ? ಅದನ್ನು ನಾವು ತಿಳ್ಕೊಬೇಕು. ನಮ್ಮ ರೈತರನ್ನ ನಾವು ಬೆಳೆಸಬೇಕು. 3% ಅಂದರೆ ನಮ್ಮ ದೇಶದ 75% ನಮ್ಮ ರೈತರೇ ಇರುವಾಗ ನಾವು ಅವ್ರ ರೈತರನ್ನ ಬೆಳೆಸೋ ಪ್ರಯತ್ನನ ನಾವು ಮಾಡ್ತಾ ಇಲ್ಲ. ಒಂದು ಕಾಯಲ್ಲಿ 10 ರೂಪಾಯಿ ಲಾಭ ಸಿಕ್ಬಿಟ್ರೆ ಒಬ್ಬ ರೈತನಿಗೆ ಅವರಷ್ಟು ಖುಷಿ ಪುರುಷ ಯಾರೂ ಇರಲ್ಲ. ಯಾವುದೇ ರೈತ ಆಗ್ಬೋದು, ತುಂಬ ಆದಾಯ ಇಟ್ಕೊಂಡು ಅವ್ರು ಕೆಲಸ ಮಾಡಲ್ಲ. ಸೊ ನಾವು ನಮ್ಮ ರೈತರನ್ನ ಸಪೋರ್ಟ್ ಮಾಡೋಣ, ರೈತರಿಗೆ ಹೆಲ್ಪ್ ಮಾಡೋಣ. ನಮ್ಮ ರೈತರು ಬೆಳಿಬೇಕು. ಅಂದರೆ 75% ರೈತರೇ ನಮ್ಮ ದೇಶದಲ್ಲಿ ಇರುವಾಗ 75% ರೈತರು ಬೆಳೆದ್ರೆ ನಮ್ಮ ದೇಶ ಬೆಳೆದಂಗೆ ಅಲ್ವಾ. ಸೊ ನಾವು ನಮ್ಮ ದೇಶನ ನಮ್ಮ ರೈತರನ್ನ ಬೆಳೆಸೋ ಪ್ರಯತ್ನ ಮಾಡೋಣ. ನೀವು 1 ರೂಪಾಯಿ 2 ರೂಪಾಯಿ ಅದರಲ್ಲಿ ಅವ್ರು ಇಟ್ಕೊಂಡು ಮಾರಾಟ ಮಾಡ್ತಿರ್ತಾರೆ ಅಷ್ಟೇ. ಈ ಒಂದು ಕಾಯಿನಲ್ಲಿ ನೀವು ಒಂದು ಕಾಯಿ ತೊಗೋತೀರಾ ಅಂದರೆ ಏನು ರೇಟ್ ಕೊಟ್ಟು ತೊಗೋತೀರಾ, ಅದರಲ್ಲಿ ಆ ಒಂದು ಕಾಯಿಗೆ ಅವ್ರು 2 ರೂಪಾಯಿ ಸಿಗ್ಬೋದು ಅಷ್ಟೇ. ಸಿಗೋ 2 ರೂಪಾಯಿನಲ್ಲಿ ಕೆಲವೊಮ್ಮೆ ಏನಾಗುತ್ತೆ ಅಂದರೆ ಕಾಯಿ ಸೀಳ್ ಬಿಟ್ಬಿಟ್ಟಿರುತ್ತೆ, ಕಾಯಿ ಒಂದೊಂದು ಕೊಳ್ತೋಗಿರುತ್ತೆ. ಕೆಲವರು ಒಂದು 10 ಕಾಯಿ 15 ಕಾಯಿ ತೊಗೊಳ್ಳೋರು ನನಗೊಂದು ಎಕ್ಸ್ಟ್ರಾ ಕೊಡಪ್ಪ ಅಂತ ಕೇಳ್ತಾರೆ. ಬಟ್ ರೈತರ ಹತ್ರ ಅವ್ರು ಇಲ್ಲ ನಾನು ಕೊಡೋದಿಲ್ಲ ಅಂತ ಹೇಳೋದೇ ಇಲ್ಲ, ಅವ್ರು ಕೊಡ್ತಾರೆ. ಸೊ ಈಗ ಅಪ್ಪ ತೆಂಗಿನಕಾಯಿ ವ್ಯಾಪಾರ ಮಾಡ್ತಿದ್ದಾರೆ. ತೆಂಗಿನಕಾಯಿ ವ್ಯಾಪಾರ ಮಾಡುವಾಗ ನಿಮಗೇನಾದರೂ ತೆಂಗಿನಕಾಯಿ ಆರ್ಡರ್ ಇದೆ ಅಂದರೆ ಒಂದು ಫಂಕ್ಷನ್ ಇದೆ, ಮದುವೆ ಏನೋ ಕಾರ್ಯಗಳಿದೆ, ತೆಂಗಿನಕಾಯಿ 500 ಬೇಕು, 1000 ಬೇಕು, 5000 ಬೇಕು ಕಾಯಿ ಅಂದ್ರೂ ಅಪ್ಪ ತರಿಸ್ಕೊಡ್ತಾರೆ. ನಾನು ಅಪ್ಪನ ನಂಬರ್ನ ನಾನು ಇಲ್ಲಿ ಡಿಸ್ಪ್ಲೇನಲ್ಲಿ ಹಾಕಿರ್ತೀನಿ. ಆ ನಂಬರಿಗೆ ನೀವು ಕಾಂಟ್ಯಾಕ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.